ಕಳಿಂಗಪುರ ಎಂಬ ಒಂದು ಸುಂದರ ಹಳ್ಳಿ. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳಿಂದ ಕಂಗೊಳಿಸುತ್ತಿತ್ತು. ಬೆಳಗಿನ ಸಮಯದ ಹಕ್ಕಿಗಳ ಕೂಗು ಮತ್ತು ತಾಜಾ ಗಾಳಿಯು ಹಳ್ಳಿಯನ್ನ ಇನ್ನಷ್ಟು ಸುಂದರವಾಗಿ ಕಾಣುವಂತೆ ಮಾಡಿತ್ತು. ಊರಿನ ಮಧ್ಯದಲ್ಲಿ ಒಂದೇ ದೊಡ್ಡ ದಾರಿ ಇದ್ದು ಅದರ ಮೂಲಕವೇ ಹಳ್ಳಿಯ ಜನರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಿದ್ದರು. ಅದೇ ಹಳ್ಳಿಯ ಮಧ್ಯದಲ್ಲಿ ಮಾಧವ ಎಂಬ ಯುವಕನ ಚಿಕ್ಕ ತಳ್ಳುವ ಗಾಡಿ ಇತ್ತು. ಮಾಧವ ಅಲ್ಲಿ ಬೋಂಡಾ ಮಾಡಿ ಮಾರುತ್ತಾನೆ. ಅವನ ಕೈಚಳಕ ತುಂಬ ಚೆನ್ನಾಗಿತ್ತು. ಮಾಧವ ಮಾಡುವ ಬೋಂಡಾದ ರುಚಿ ಎಷ್ಟು ಅದ್ಭುತವಾಗಿತ್ತೆಂದರೆ ಹಳ್ಳಿಯ ಜನ ಮಾತ್ರವಲ್ಲದೆ ಪಕ್ಕದ ಹಳ್ಳಿಗಳಿಂದಲೂ ಜನ ಬಂದು ತಿನ್ನುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಮಾಧವ ಎಂದಿನಂತೆ ಬೇಗ ಎದ್ದ. ಮಾಧವ ತನ್ನ ಚೀಲ ಹಿಡಿದುಕೊಂಡು ಬೋಂಡಾ ಮಾಡುವ ಸಾಮಗ್ರಿ ತರಲು ಅಂಗಡಿಗೆ ಹೊರಟ. ಅಂಗಡಿಗೆ ಬಂದ ಮಾಧವ ಕೇಳಿದ, ಅಣ್ಣ, ನಾನು ಮಾಮೂಲಾಗಿ ಬೋಂಡಾ ಮಾಡೋಕ್ಕೆ ಏನೇನ್ ಸಾಮಗ್ರಿ ತಗೊಂಡು ಹೋಗ್ತೀನಿ ನಿಮ್ಗೆ ಗೊತ್ತೇ ಇದೆ. ಅದನ್ನ ಪ್ಯಾಕ್ ಮಾಡಿ ಬೇಗ ಕೊಡಿ, ತುಂಬಾ ಕೆಲ್ಸ ಇದೆ. ಇಂದು ಗಾಡಿ ಬೇಗ ಹಾಕ್ಬೇಕು. ಅಂಗಡಿ ಮಾಲೀಕ ಮಾಧವನ್ನ ನೋಡಿ ಸ್ವಲ್ಪ ಗಂಭೀರವಾಗಿ ಹೇಳ್ದ, ಹಾ ಕೊಡ್ತೀನಿ ಮಾಧವ, ಅವಸರ ಯಾಕೆ ಮಾಡ್ತೀಯಾ? ಆದ್ರೆ ನಿನ್ನೆಯಿಂದ ದಿನಸಿ ದರ ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ಅಣ್ಣ? ಅದೇನು ಸಡನ್ ಆಗಿ ಇಷ್ಟು ದಿನ ಆಗದೆ ಇರೋದು? ಇಗೋ, ಪ್ರತ್ಯೇಕ ಸಾಮಗ್ರಿ ಬೆಲೆ ಹೇಳ್ತಾ ಹೋದ್ರೆ ಲೇಟ್ ಆಗುತ್ತೆ. ನೀನು ಪ್ರತಿ ಸಲ ಟೋಟಲ್ ಆಗಿ 2,000 ಕೊಡ್ತಿದ್ದೆ, ಈಗ 3,000 ಕೊಡು. ನಾನು ಪ್ರತ್ಯೇಕ ಬೆಲೆನ ಆಮೇಲೆ ಬಿಲ್ ಮಾಡಿ ಕಳಿಸ್ಕೊಡ್ತೀನಿ. ಇದನ್ನ ಕೇಳಿ ಮಾಧವ ಕ್ಷಣಕಾಲ ಯೋಚನೆಗೆ ಬಿದ್ದ. ಗಾಡಿಯಲ್ಲಿನ ಮಾರಾಟದ ಮೇಲೆ ಇದರಿಂದ ಏನ್ ಪರಿಣಾಮ ಬೀಳಬಹುದು ಎಂದು ಅವನ ಮನಸ್ಸಿನಲ್ಲಿ ಚಿಂತೆ ಶುರುವಾಯಿತು. ಮತ್ತೆ ಹೇಳಿದ, ಸರಿ ಅಣ್ಣ, ಕೊಡಿ, ಬೇರೆ ದಾರಿನೂ ಇಲ್ವಲ್ಲ. ದುಡ್ಡಿನ ಯೋಚನೆ ಮಾಡಿದ್ರೆ ಗ್ರಾಹಕರಂಗ ಕಳ್ಕೋಬೇಕಾಗತ್ತೆ. ಆಮೇಲೆ ಬಿಲ್ ಕೊಡ್ತಿರಲ್ಲ, ಯಾವುದಕ್ಕೆ ಎಷ್ಟಾಗಿದೆ ಅಂತ ನೋಡ್ತೀನಿ ಎಂದು ಹೇಳಿ ಮಾಧವ ಸಾಮಗ್ರಿ ಚೀಲ ತೆಗೆದುಕೊಂಡು ಗಾಡಿಯ ಕಡೆ ಹೊರಟನು. ಆದರೆ ಅವನ ಮನಸ್ಸಿನಲ್ಲಿ ಚಿಂತೆ ತುಂಬಿತ್ತು. ಸಂಜೆ ಅವನು ಗಾಡಿ ಹಾಕಿದ ತಕ್ಷಣವೇ ಅವನ ಹಳೆಯ ಗ್ರಾಹಕರು ಬಂದರು. ಎಂದಿನಂತೆ ರುಚಿಯಾದ ಬೋಂಡಾ ಸವಿಯಲು ಅವರು ಉತ್ಸಾಹದಿಂದ ಕಾಯುತ್ತಿದ್ದರು. ಓ ಮಾಧವ, ಒಂದು ಪ್ಲೇಟ್ ಬಿಸಿ ಬಿಸಿ ಬೋಂಡಾ ಕೊಡು. ಹೊಟ್ಟೆ ತುಂಬಾ ಹಸೀತಾ ಇದೆ. ದಿನ ನಿನ್ ಮಾಡಿದ ಬೋಂಡಾ ತಿಂದೇ ಇರಕ್ಕೆ ಆಗ್ತಾ ಇಲ್ಲ. ಕೊಡ್ತೀನಿ, ಆದ್ರೆ ಇಂದಿನಿಂದ ದರ ಸ್ವಲ್ಪ ಹೆಚ್ಚಾಗಿದೆ. ಯಾಕಪ್ಪ ಮಾಧವ, ಇದ್ದಕ್ಕಿದ್ದ ಹಾಗೆ ಪ್ರೈಸ್ ಜಾಸ್ತಿ ಮಾಡಿದ್ಯಾ? ಹೊಸ ಮನೆ ಏನಾದ್ರೂ ತಗೋತಾ ಇದೀಯಾ ಹೇಗೆ? ಛೇ, ಹಾಗೇನಿಲ್ಲ ಅಣ್ಣ. ಬೋಂಡಾಕ್ಕೆ ಬಳಸೋ ಸಾಮಗ್ರಿ ಬೆಲೆ ಜಾಸ್ತಿ ಆಗಿದೆ, ಮತ್ತೆ ನಾನು ಬದುಕ್ಬೇಕಲ್ವಾ? ನಿನ್ನ ಬೋಂಡಾನೂ ಬೇಡ, ಏನೂ ಬೇಡ. ಇಷ್ಟು ಬೆಲೆ ಆಡ್ರೆ ಯಾರು ತಿಂತಾರೆ? ಪಕ್ಕದಲ್ಲೇ ಇದೇ ಬೆಲೆಗೆ ಸೂಪರ್ ಆಗಿರೋ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದಾನೆ, ಅಲ್ಲೇ ತಿಂತೀವಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಅವರು ಹೋಗುವುದನ್ನ ನೋಡಿ ಮಾಧವ ಬೇಸರ ಮಾಡಿಕೊಂಡ. ಸಂಜೆವರೆಗೂ 2 ಪ್ಲೇಟ್ ಮಾತ್ರ ಮಾರಾಟವಾಯಿತು. ಮಾಧವ ಗಾಡಿಯ ಬಳಿ ಕುಳಿತುಕೊಂಡು ಯೋಚಿಸತೊಡಗಿದ. ಇದೇ ರೀತಿಯಲ್ಲಿ ಮುಂದುವರೆದ್ರೆ ಪಕ್ಕಾ ಅಂಗಡಿ ಮುಚ್ಚಬೇಕಾಗಿ ಬರುತ್ತೆ. ಏನ್ ಮಾಡ್ಲಿ ನಾನು? ಅವಾಗಿಂದ ಬರೀ 2 ಪ್ಲೇಟ್ ಮಾತ್ರ ವ್ಯಾಪಾರ ಆಗಿದೆ ಎಂದು ಮಾಧವ ಮನದಲ್ಲಿ ದುಃಖದಿಂದ ಯೋಚಿಸುತ್ತಿದ್ದ. ಆ ದಿನ ಮಾರಾಟ ತುಂಬಾ ಕಡಿಮೆಯಾಗಿದ್ದರಿಂದ ಅವನಿಗೆ ಭಾರೀ ಚಿಂತೆ ಕಾಡುತ್ತಿತ್ತು. ಅಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಧಾನವಾಗಿ ಗಾಡಿಯ ಕಡೆ ಬಂದು ನಿಂತು ಮಾಧವನಿಗೆ ಹೇಳಿದ, ತಿನ್ನೋದಕ್ಕೆ ಏನೇನಿದೆ? ಬಿಸಿ ಬಿಸಿ ಬೋಂಡಾ ಇದೆ ಅಣ್ಣ. ಸರಿ, 1 ಪ್ಲೇಟ್ ಕೊಡು ಎಂದು ಮೃದುವಾಗಿ ನಗುತ್ತಾ ಅಪರಿಚಿತ ವ್ಯಕ್ತಿ ಕೇಳಿದ. ಮಾಧವ ತಕ್ಷಣ ಒಂದು ಬಿಸಿ ಬಿಸಿ ಬೋಂಡಾ ಪ್ಲೇಟ್ ತಯಾರಿಸಿ ಅವನ ಮುಂದೆ ಇಟ್ಟ. ಅಪರಿಚಿತ ವ್ಯಕ್ತಿ ಒಂದು ಬೋಂಡಾ ಸವಿದ. ತಕ್ಷಣ ಹೇಳಿದ, ಬೋಂಡಾ ಚೆನ್ನಾಗೇನೋ ಇದೆ, ಆದರೆ ಸ್ವಲ್ಪ ಸ್ಪೈಸಿ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತೆ ಗ್ರಾಹಕರು ಇನ್ನಂಗಡಿ ಬಿಟ್ಟು ಎಲ್ಲೂ ಹೋಗಲ್ಲ. ಆಗ ಮಾಧವ ಹೇಳಿದ, ಇಲ್ಲ ಅಣ್ಣವ್ರೆ, ನಾನು ಯಾವಾಗ್ಲೂ ಕಡಿಮೆ ಖಾರನೇ ಉಪಯೋಗ ಮಾಡೋದು. ಯಾಕಂದ್ರೆ ನಮ್ಮ ಹಳ್ಳಿಯವರಿಗೆ ಖಾರ ಇಷ್ಟ ಆಗಲ್ಲ. ಈ ಮಾತು ಕೇಳಿ ಅಪರಿಚಿತ ವ್ಯಕ್ತಿ ಹೇಳಿದ, ನಾನು ಉತ್ತರ ಕರ್ನಾಟಕದ ಕಡೆಯವನು.
ನಮ್ಮ ಕಡೆ ಖಾರ ಖಾರವಾಗಿರೋ ಮಿರ್ಚಿ ತುಂಬ ಫೇಮಸ್ಸು. ಅದೇ ಮೆಣಸಿನ್ಕಾಯಿ ಬಜ್ಜಿ ಅಂತೀರಲ್ಲ ಅದು. ಆ ರೀತಿ ಮಾಡಿದ್ರೆ ಜನರು ಮತ್ತೆ ಮತ್ತೆ ನಿನ್ನ ಅಂಗಡಿಗೆ ಬರ್ತಾರೆ ಎಂದು ವಿವರಿಸಿದ. ಮಾಧವ ಅವನ ಮಾತುಗಳನ್ನು ಗಮನದಿಂದ ಕೇಳುತ್ತಾ ಹೊಸ ಆಲೋಚನೆ ಮಾಡತೊಡಗಿದ. ಮಾಧವ ಆಶ್ಚರ್ಯದಿಂದ ಕೇಳಿದ. ಹೌದಾ ಅಣ್ಣ? ಹೌದು ಅಣ್ಣ, ನಿನಗೆ ಬೇಕಾದ್ರೆ ನಾನು ಸ್ಪೆಷಲ್ ಮಿರ್ಚಿ ಮಾಡೋದನ್ನ ಕಲಿಸ್ತೀನಿ. ನಮ್ ಕಡೆ ಆ ರುಚಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಎಂದು ಆ ವ್ಯಕ್ತಿ ಮಾಧವನಿಗೆ ಹೇಳಿದ. ಅದನ್ನು ಕೇಳಿದ ಮಾಧವ ಖುಷಿಯಿಂದ, ನಿಜಾನಾ? ಹಾಗಿದ್ರೆ ನನಗೆ ಸ್ಪೆಷಲ್ ಮಿರ್ಚಿ ಮಾಡೋದನ್ನ ಹೇಳ್ಕೊಡ್ತೀಯಾ? ಅದನ್ನ ಕಲ್ತ್ರೆ ನನ್ನ ಗಾಡಿ ಮತ್ತೆ ಚೆನ್ನಾಗಿ ನಡಿಬೋದು ಎಂದು ಕೇಳಿದ. ಆಗ ಆ ವ್ಯಕ್ತಿ ತಲೆ ಅಲ್ಲಾಡಿಸುತ್ತಾ ಹೇಳಿದ, ಹೌದು, ಖಂಡಿತವಾಗಿ ಹೇಳಿಕೊಡ್ತೀನಿ. ಆದರೆ ಈಗ ಆಗೋದಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ಇವಾಗಲೇ ಹೋಗ್ಬೇಕು. ಮತ್ತೆ ಯಾವಾಗಲಾದರೂ ಒಂದಿನ ಭೇಟಿಯಾಗೋಣ, ಆಗ ಕಲಿಸ್ತೀನಿ, ಓಕೆನಾ? ಎಂದು ಹೇಳಿ ಆತ ಅಲ್ಲಿಂದ ಹೊರಟ. ಮಾಧವ ಅವನನ್ನು ನೋಡ್ತಾ ನಿಂತ. ಅವನ ಮನಸ್ಸಿನಲ್ಲಿ ಹೊಸ ಆಸೆ ಮೂಡಿತು. ಆ ರಾತ್ರಿ ಮಾಧವ ಮನೆಗೆ ಹೋಗುವಾಗ ಕೂಡ ಆ ವ್ಯಕ್ತಿಯ ಮಾತುಗಳನ್ನೇ ಯೋಚಿಸುತ್ತಿದ್ದ. ಈಗ ತನ್ನ ಜೀವನದಲ್ಲಿ ಹೊಸ ಬದಲಾವಣೆ ಬರಬಹುದು ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿತ್ತು. ಮನೆಗೆ ಬಂದಾಗ ಅವನ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿತ್ತು. ದಿನವಿಡೀ ಮಾರಾಟ ಕಡಿಮೆಯಾಗಿದ್ದರಿಂದ ಅವನು ತುಂಬಾ ಯೋಚಿಸುತ್ತಿದ್ದ. ಅದನ್ನ ಗಮನಿಸದ ಅವನ ಪತ್ನಿ ಮಾಲತಿ ನಿಧಾನವಾಗಿ ಹೇಳಿದಳು, ಏನ್ರಿ, ಇವತ್ತು ಸಾಲ ಕೊಟ್ಟಿರೋ ಸೇಟು ಮತ್ತೆ ಮನೆಗೆ ಬಂದಿದ್ದ. ಸಾಲದ ಹಣ ಕೇಳಿ ಹೋಗಿದ್ದಾನೆ. ಬೇಗ ಹಣ ಕೊಡಿ ಅಂತ ಹೇಳಿ ಹೋದ. ಹಣ ಎಲ್ಲಿಂದ ಕೊಡ್ಲಿ ಮಾಲತಿ? ಗಾಡಿಯಲ್ಲಿ ಮಾರಾಟವೇ ಆಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಣ ಹೇಗ್ ಸಿಗುತ್ತೆ? ಹೇಗ್ ಕೊಡ್ಲಿ? ಎಂದು ಮಾಧವ ಬೇಸರದಿಂದ ಹೇಳಿದ. ಇದನ್ನು ಕೇಳಿದ ಮಾಲತಿ ಸ್ವಲ್ಪ ಯೋಚಿಸಿ ಮೆಲ್ಲ ಧ್ವನಿಯಲ್ಲಿ ಹೇಳಿದಳು, ಹಾಗಿದ್ರೆ ನಾವು ಹೊಸ್ತೇನಾದ್ರೂ ಪ್ರಯತ್ನ ಮಾಡೋಣ. ಬೆಲೆಗೆ ತಕ್ಕಂತೆ ರುಚಿ ಇದ್ರೆ ಜನರಿಗೂ ಇಷ್ಟ ಆಗತ್ತೆ. ಜನಗಳಿಗಿಷ್ಟ ಆದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಗೆ ವ್ಯಾಪಾರ ಆಗತ್ತೆ. ಏನಂತೀರಾ? ನಂತರ ಖುಷಿಯಿಂದ ಹೆಂಡತಿಗೆ ಹೇಳಿದ, ಮಾಲತಿ, ನಾಳೆಯಿಂದ ನಮ್ಮ ಅಂಗಡಿಲಿ ಹೊಸ ರುಚಿ ಬರುತ್ತೆ, ನೋಡ್ತಾ ಇರು. ಮರುದಿನ ಬೆಳಿಗ್ಗೆ ಮಾಧವ ತುಂಬಾ ಉತ್ಸಾಹದಿಂದ ಎದ್ದನು. ಅವನ ಮನಸ್ಸಿನಲ್ಲಿ ಒಂದು ಹೊಸ ಆಶಯ ಮೂಡಿತ್ತು. ನಿನ್ನೆ ಭೇಟಿಯಾದ ಅಪರಿಚಿತ ವ್ಯಕ್ತಿಯನ್ನ ಹುಡುಕಲೇಬೇಕು ಎಂದು ನಿರ್ಧರಿಸಿದ. ಅವನು ಹಳ್ಳಿಯ ಹಲವು ಕಡೆಗಳಲ್ಲಿ ಹುಡುಕತೊಡಗಿದ. ಚಹಾ ಅಂಗಡಿ, ಚೌಕ ಮತ್ತು ಬೀದಿ ಮೂಲೆಗಳಲ್ಲಿ, ಹೀಗೆ ಎಲ್ಲಾ ಕಡೆ ವಿಚಾರಿಸಿದ. ಅಣ್ಣ, ನಿನ್ನೆ ಇಲ್ಲಿ ಒಬ್ರು ವ್ಯಕ್ತಿ ಇದ್ರಲ್ಲ, ತೆಳ್ಳಗೆ ಮತ್ತು ಎತ್ತರ ಇದ್ರು, ನೀಲಿ ಶರ್ಟ್ ಹಾಕಿದ್ರು, ಉತ್ತರ ಕರ್ನಾಟಕದ ಕಡೆಯವರು. ಅವ್ರನ್ನ ಯಾರಾದರೂ ನೋಡಿದೀರಾ? ಇಲ್ಲೇ ಇರೋದು ಅಂತ ಹೇಳಿದ್ರು, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಕಣಪ್ಪ, ಯಾರು ಅಂತ ಗೊತ್ತಿಲ್ಲ, ನಾವು ನೋಡಿಲ್ಲ. ಅಷ್ಟರಲ್ಲಿ ಅದೇ ಮಾರುಕಟ್ಟೆಯ ಬಳಿ ಮಾಧವನಿಗೆ ಆ ವ್ಯಕ್ತಿ ಕಾಣಿಸಿಕೊಂಡ. ಅದನ್ನು ಕಂಡ ಮಾಧವ ಸಂತೋಷದಿಂದ ಅವನ ಬಳಿ ಹೋಗಿ ಹೇಳಿದ, ಅಣ್ಣ, ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡುಕೋದು? ಯಾರನ್ನ ಕೇಳಿದ್ರೂ ಗೊತ್ತಿಲ್ಲ ಅಂತಾರೆ. ಹೌದಾ? ಯಾಕೇನಾಯ್ತು? ನನ್ನನ್ಯಾಕೆ ಹುಡುಕ್ತಾ ಇದ್ದೆ? ನಾನೇ ಫ್ರೀ ಆದ್ಮೇಲೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ನಲ್ಲ. ಎಂದು ಆ ಅಪರಿಚಿತ ವ್ಯಕ್ತಿ ಆಶ್ಚರ್ಯದಿಂದ ಕೇಳಿದ. ಆಗ ಮಾಧವ ವಿನಯದಿಂದ ಮೆಲ್ಲ ಧ್ವನಿಯಲ್ಲಿ ಹೇಳಿದ, ಅದೇ ಅಣ್ಣ, ನಿನ್ನೆ ನೀವು ಹೇಳಿದ್ರಿ ಸ್ಪೆಷಲ್ ಮಿರ್ಚಿ ಮಾಡೋದು ಹೇಳ್ಕೊಡ್ತೀನಿ ಅಂತ. ಅದನ್ನು ಕೇಳೋಕೆ ಅಂತ ನಿಮ್ಮನ್ನ ಹುಡುಕ್ತಾ ಇದ್ದೆ. ಇವಾಗ ಅದನ್ನ ನನಗೆ ಕಲಿಸ್ಕೊಡ್ತೀರಾ? ಆಗ ಆ ವ್ಯಕ್ತಿ ನಗುತ್ತಾ ಹೇಳಿದ, ಅದರಲ್ಲೇನಿದೆ, ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಆದರೆ ಇವಾಗಲೇ ಹೇಳ್ಬೇಕಾ? ಆಯ್ತು, ಹೇಳ್ತೀನಿ, ಕೇಳು. ಇವಾಗ ನಾನು ನಿನ್ನ ಕಿವಿಲಿ ಏನು ಹೇಳಿದ್ನೋ ಅದು ನೆನಪಿರ್ಲಿ. ಯಾರಿಗಾದ್ರೂ ಹೇಳಿಬಿಟ್ಯಾ, ಅದರಿಂದ ನಿನ್ನ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ಬರ್ತೀನಿ, ಸರಿನಾ? ಒಳ್ಳೇದಾಗ್ಲಿ. ಸರಿ ಅಣ್ಣ, ತುಂಬಾ ಖುಷಿ ಆಯ್ತು ಎಂದು ಹೇಳಿ ಮಾಧವ ಅಲ್ಲಿಂದ ಮನೆಗೆ ಹೊರಟ.
ಮರುದಿನ ಮಾಧವ ತುಂಬಾ ಉತ್ಸಾಹದಿಂದ ತನ್ನ ತಳ್ಳುಗಾಡಿಗೆ ಬಂದನು. ಗಾಡಿಯನ್ನು ಸ್ವಚ್ಛವಾಗಿ ಸಿದ್ಧಪಡಿಸಿ ಅದಕ್ಕೆ ಒಂದು ಹೊಸ ಬೋರ್ಡ್ ಹಾಕಿಸಿದ. ಅದರಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಮಿರ್ಚಿ ಮಾದೇವ ಎಂದು ಬರೆಯಲಾಗಿತ್ತು. ನಂತರ ಮಾಧವ ಸ್ಪೆಷಲ್ ಮಿರ್ಚಿ ತಯಾರಿಸಲು ಶುರು ಮಾಡಿದ. ವ್ಯಕ್ತಿ ಹೇಳಿದ ಸೀಕ್ರೆಟ್ ಮಸಾಲೆ ಹಾಕುತ್ತಿದ್ದಂತೆ ಅದರಿಂದ ಬಂದ ಘಮ ಎಲ್ಲೆಡೆ ಹರಡಿತು. ಅದೇ ಸಮಯಕ್ಕೆ ಒಬ್ಬ ಗ್ರಾಹಕ ಗಾಡಿಯ ಬಳಿ ಬಂದು ಉತ್ಸುಕತೆಯಿಂದ ಕೇಳಿದ. ಅರೇ ಮಾಧವ, ಏನಿವತ್ತು ಮಿರ್ಚಿ ಮಾಡ್ತಾ ಇದೀಯಾ? ಅಂಗಡಿ ಬೋರ್ಡ್ ಬೇರೆ ಬದಲಾಯಿಸಿದ್ಯಾ? ವಾಸನೆ ತುಂಬಾ ಚೆನ್ನಾಗಿದೆ. ಒಂದು ಪ್ಲೇಟ್ ಹಾಕಿಕೊಡು, ನಾನು ರುಚಿ ನೋಡ್ತೀನಿ ಹೇಗಿದೆ ಅಂತ. ಹೌದಣ್ಣ, ಹೊಸ ರುಚಿ ಮಾಡಬೇಕು ಅಂತ ಯೋಚನೆ ಬಂತು, ಹಾಗಾಗಿ ಸ್ಪೆಷಲ್ ಮಿರ್ಚಿ ಮಾಡಿದ್ದೀನಿ ಅಣ್ಣ. ಒಂದು ಪ್ಲೇಟ್ ಹಾಕಿ ಕೊಡ್ತೀನಿ, ತಿಂದು ಹೇಗಿದೆ ಅಂತ ಹೇಳಿ. ಹಾಗೆ ನಿಮ್ಮ ಪ್ರಕಾರ ಇದಕ್ಕೆ ಎಷ್ಟು ಬೆಲೆ ಇಡ್ಬೋದು ಅಂತ ಹೇಳಿ ಎಂದು ಹೇಳಿ ಮಾಧವ ಬಿಸಿ ಬಿಸಿ ಮಿರ್ಚಿಯನ್ನ ಪ್ಲೇಟ್ನಲ್ಲಿ ಹಾಕಿಕೊಟ್ಟ. ಗ್ರಾಹಕ ಮೊದಲ ತುಂಡು ತಿಂದ ಕೂಡಲೇ ಸಂತೋಷದಿಂದ ಹೇಳಿದ, ವಾಹ್, ಮಾಧವ ರುಚಿ ಅದ್ಭುತವಾಗಿದೆ. ಇಷ್ಟು ರುಚಿನ ನಾನ್ ಮೊದಲ ಬಾರಿ ತಿಂತಾ ಇದ್ದೀನಿ. ನೀನಿಷ್ಟು ರುಚಿಯಿಂದ ಮಾಡಿದ್ಯಾ? ಎಷ್ಟು ಬೆಲೆ ಇಟ್ರೂ ನಡೆಯುತ್ತೆ, ಗ್ರಾಹಕರು ಬರ್ತಾರೆ ಎಂದು ಮೆಚ್ಚಿಕೊಂಡನು. ಸ್ವಲ್ಪ ಸಮಯದಲ್ಲೇ ಈ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಡಿತು. ಜನರು ಒಬ್ಬೊಬ್ಬರಾಗಿ ಬಂದು ಮಾಧವ ಮಾಡಿದ ಮಿರ್ಚಿಯನ್ನ ಸವಿಯಲು ಶುರು ಮಾಡಿದರು. ಸ್ವಲ್ಪ ಹೊತ್ತಿನಲ್ಲೇ ಗಾಡಿಯ ಮುಂದೆ ದೊಡ್ಡ ಗುಂಪು ಸೇರುವಂತಾಯಿತು. ಆದರೆ ದೂರದಲ್ಲಿ ನಿಂತಿದ್ದ ಅದೇ ಹಳ್ಳಿಯ 3 ಜನ ಮಿರ್ಚಿ ಮಾಲೀಕರು ಈ ದೃಶ್ಯವನ್ನ ನೋಡುತ್ತಾ ಅಸೂಯೆಯಿಂದ ತಮ್ಮ ತಮ್ಮಲ್ಲೇ ಮಾತನಾಡುತ್ತಾ ಹೊನ್ವಿಹು ಹಾಕತೊಡಗಿದರು. ಇವನು ಬಂದ ಮೇಲೆ ನಮ್ಮ ವ್ಯಾಪಾರ ಸಂಪೂರ್ಣವಾಗಿ ಕುಸಿದು ಹೋಯಿತು. ಇದಕ್ಕೆ ಏನಾದರೂ ದಾರಿ ಹುಡುಕಲೇಬೇಕು. ಹೌದು, ಹೀಗೆ ಮುಂದುವರೆದ್ರೆ ನಮ್ಮ ಗಾಡಿಗಳು ಮುಚ್ಚಬೇಕಾಗ್ತದೆ. ಏನಾದರೂ ಮಾಡಬೇಕು, ಇವನ ಗಾಡಿಯನ್ನೇ ಮುಚ್ಚಿಸಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಮೂವರೂ ಸೇರಿ ಮಾಧವನ ವಿರುದ್ಧ ಒಂದು ಕುಯುಕ್ತಿ ಮಾಡಲು ತೀರ್ಮಾನಿಸಿದರು. ಮರುದಿನ ಬೆಳಿಗ್ಗೆ ಅವರು ಸ್ನೇಹಭಾವ ತೋರಿಸುವಂತೆ ನಟಿಸಿ ಮಾಧವನ ಗಾಡಿಯ ಬಳಿ ಬಂದರು. ಏನಪ್ಪಾ ಮಾಧವ, ವ್ಯಾಪಾರ ಹೇಗಿದೆ? ಚೆನ್ನಾಗಿ ನಡೀತಾ ಇದೆಯಾ? ಸ್ವಲ್ಪ ಅದ್ರ ಬಗ್ಗೆ ಮಾತನಾಡಬೇಕಿತ್ತು. ಈ ಕಡೆ ಬರ್ತೀಯಾ ಎಂದು ಕರೆದರು. ಏನೂ ಅನುಮಾನಿಸದ ಮಾಧವ ಅವರನ್ನ ನಂಬಿ ಗಾಡಿಯಿಂದ ಸ್ವಲ್ಪ ದೂರಕ್ಕೆ ಅವರ ಜೊತೆ ಹೋದ. ಅವರಿಗೆ ಸರಿಯಾಗಿ ಗೊತ್ತಿತ್ತು, ಇದೇ ಸಮಯದಲ್ಲಿ ಏನಾದರೂ ತಪ್ಪು ಮಾಡಬೇಕು ಎಂದು. ಅಷ್ಟರಲ್ಲಿ 3ನೇಯವನು ಮಾಧವ ಮಾಡುತ್ತಿದ್ದ ಮಿರ್ಚಿ ಪಾತ್ರೆಯಲ್ಲಿ ಒಂದು ಹಲ್ಲಿ ಹಾಕಿ ಅಲ್ಲಿಂದ ಹೊರಟು ಹೋದ. ಅವರು ಬಂದ ಕೆಲಸ ಮುಗಿಸಿ ಅಲ್ಲಿಂದ ಹೊರಟರು. ಆಗ ಮಾಧವ ಯೋಚನೆ ಮಾಡುತ್ತಾ ಹೇಳಿದ, ಏನೋ ಮಾತಾಡಬೇಕು ಅಂತ ಕರೆದು ಏನು ಮಾತಾಡ್ದೇನೆ ಹಾಗೆ ಹೋದ್ರಲ್ಲ. ಹೋಗ್ಲಿ ಬಿಡು, ನಂಗ್ಯಾಕೆ ಇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ವ್ಯಾಪಾರ ಹಾಳಾಗತ್ತೆ. ಅದೇ ಸಮಯಕ್ಕೆ ಹಳ್ಳಿಯ ಮುಖ್ಯಸ್ಥರು ಮಾಧವನ ಗಾಡಿಯ ಬಳಿ ಬಂದರು. ಅವರ ಜೊತೆ ಕೆಲ ಗ್ರಾಮಸ್ಥರೂ ಇದ್ದರು. ಮುಖ್ಯಸ್ಥರು ನಗುತ್ತಾ ಹೇಳಿದರು, ಏನಯ್ಯ ಮಾಧವ, ನೀನ್ ಮಾಡುವ ಮಿರ್ಚಿಯ ಬಗ್ಗೆ ತುಂಬಾ ಕೇಳ್ತಾ ಇದ್ದೀನಿ. ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇದೀಯಾ? ಎಲ್ಲಿ ಒಂದು ಪ್ಲೇಟ್ ಕೊಡು, ನಾನು ರುಚಿ ನೋಡ್ತೀನಿ. ಹೌದು ಸಾವ್ಕರ್ರೆ, ಎಲ್ಲ ದೇವ್ರ ಆಶೀರ್ವಾದ. ನಿಮ್ಗೂ ಕೊಡ್ತೀನಿ, ಟೇಸ್ಟ್ ನೋಡಿ ಎಂದು ಹೇಳಿ ಮಾಧವ ಸಂತೋಷದಿಂದ ಬಿಸಿ ಬಿಸಿ ಮಿರ್ಚಿಯನ್ನ ಪ್ಲೇಟ್ನಲ್ಲಿ ಹಾಕಿ ಗೌರವದಿಂದ ಅವರ ಮುಂದೆ ಇಟ್ಟ. ಮುಖ್ಯಸ್ಥರು ಮೊದಲ ತುಂಡನ್ನ ತಿಂದು ಸಂತೋಷಪಟ್ಟರು. ಆದರೆ ಹಠಾತ್ ಅವರ ತಟ್ಟೆಗೆ ಏನೋ ಬಿದ್ದದ್ದು ಕಾಣಿಸಿಕೊಂಡಿತು. ಅವರು ಗಮನ ಕೊಟ್ಟು ನೋಡಿದಾಗ ಅದೊಂದು ಹಲ್ಲಿಯಾಗಿದೆ ಎಂಬುದು ತಿಳಿದುಬಂತು. ತಕ್ಷಣ ಮುಖ್ಯಸ್ಥ ಕೋಪದಿಂದ ಹೇಳಿದ, ಥು, ಏನಿದಸಯ್ಯ, ಮಾಧವ ರುಚಿ ಚೆನ್ನಾಗಿದೆ ಅಂತ ಊರಿಗೆಲ್ಲ ಯಾಮಾರಿಸ್ತಾ ಇದೀಯಾ? ಅಥವಾ ನನಗೆ ಅವಮಾನ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಮಿರ್ಚಿಲಿ ಹಲ್ಲಿ ಹಾಕಿಕೊಟ್ಟು ಯಾರನ್ನ ಏನ್ ಮಾಡಬೇಕು ಅನ್ಕೊಂಡಿದ್ಯಾ? ನಾಳೆಯಿಂದ ನೀನಿಲ್ಲಿ ಅಂಗಡಿ ನಡೆಸೋ ಹಾಗಿಲ್ಲ. ಏನಾದರೂ ನನ್ನ ಮಾತು ಮೀರಿ ನಡ್ಕೊಂಡ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಹೇಳ್ತಾ ಇದ್ದೀನಿ ಎಂದು ಹೇಳಿದರು. ಇದನ್ನ ಕೇಳಿದ ಮಾಧವನಿಗೆ ಕಾಲ ಕೆಳಗಿನ ನೆಲ ಕುಸಿದಂತಾಗಿತ್ತು. ಆಗ ಮಾಧವ ಮುಖ್ಯಸ್ಥರನ್ನ ವಿನಂತಿಸತೊಡಗಿದ. ಮುಖ್ಯಸ್ಥರೇ, ದೇವರಾಣೆ ಮಾಡಿ ಹೇಳ್ತೀನಿ, ನಾನು ಏನೂ ಮಾಡಿಲ್ಲ. ಇದು ಹೇಗೆ ಬಂತು ಅಂತನೂ ಗೊತ್ತಿಲ್ಲ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ, ನನ್ನ ಅಂಗಡಿ ಮುಚ್ಚು ಅಂತ ಹೇಳಬೇಡಿ.
ಕಷ್ಟಪಟ್ಟು ಹೊಸ ರುಚಿ ಮಾಡ್ತಾ ಇದ್ದೀನಿ. ಇದ್ರ ಹಿಂದೆ ಯಾರ್ದೋ ಬೇರೆಯವ್ರ ಕೈ ಇದೆ. ನನ್ನ ವ್ಯಾಪಾರ ಹಾಳು ಮಾಡಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ. ನನಗೆ ಸ್ವಲ್ಪ ಸಮಯ ಕೊಡಿ ಎಂದು ಕಣ್ಣೀರು ಹಾಕುತ್ತಾ ವಿನಂತಿಸಿದ. ಆದರೆ ಮುಖ್ಯಸ್ಥರೂ ಸೇರಿದಂತೆ ಯಾರೂ ಅವನ ಮಾತನ್ನ ಕೇಳಲು ಸಿದ್ಧರಿರಲಿಲ್ಲ. ಎಲ್ಲರೂ ಕೋಪದಿಂದ ಅಲ್ಲಿಂದ ತೆರಳಿದರು. ಮಾಧವ ನಿರಾಶೆಯಿಂದ ನಿಂತುಕೊಂಡ. ಆದರೆ ಅವನ ಮನಸ್ಸಿನಲ್ಲಿ ಆ ಮೂವರ ಮೇಲೆ ಅನುಮಾನವಿತ್ತು. ಮೊದಲಿಗೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಅವರು ಬಂದು ಹೋದ್ಮೇಲೆ ಇದೆಲ್ಲ ಆಗಿದ್ದು. ಇದಕ್ಕೆ ನಾನೇ ಪರಿಹಾರ ಹುಡುಕ್ತೀನಿ. ಮಾರನೇ ದಿನ ಬೆಳಗ್ಗೆ ಮಾಧವ ಮನಸ್ಸಿನಲ್ಲಿ ನೋವಿದ್ದರೂ ಸತ್ಯವನ್ನ ಹೊರತರುವ ನಿರ್ಧಾರ ಮಾಡಿಕೊಂಡ. ಆತ್ಮವಿಶ್ವಾಸದಿಂದ ತನ್ನಲ್ಲೇ ಹೇಳಿಕೊಂಡ, ನಾನು ತಪ್ಪು ಮಾಡಿಲ್ಲ. ಅದನ್ನ ಎಲ್ಲರದರೂ ಸಾಬೀತುಪಡಿಸಬೇಕು ಅಂದ್ರೆ ನಾನೇ ಉಪಾಯ ಮಾಡಬೇಕು ಎಂದು ಧೈರ್ಯ ತುಂಬಿಕೊಂಡ ಮಾಧವ ಆ ಮೂವರಲ್ಲಿ ಒಬ್ಬನ ಬಳಿ ಹೋದ. ಅವನ ಗಾಡಿಯ ಹತ್ತಿರ ಜನ ಕಡಿಮೆ ಇದ್ದರು. ಮಾಧವ ನಿಧಾನವಾಗಿ ಪುಸಲಾಯಿಸುತ್ತಾ ಅವನಿಗೆ ಒಂದು ಆಫರ್ ಕೊಟ್ಟ. ಯಾಕೆ ಸುದೇಶ್, ಅಂಗಡಿಲಿ ವ್ಯಾಪಾರ ಡಲ್ ಇದೆಯಾ? ನಾನ್ ಮಾಡೋ ಥರ ಮಿರ್ಚಿ ಮಾಡೋ ಆಸೆ ಇದೆಯಾ? ನಿನಗೂ ನನ್ನಾಗೆ ವ್ಯಾಪಾರದಲ್ಲಿ ಲಾಭ ಮಾಡ್ಕೋಬೇಕಾ? ಅದಕ್ಕೆ ನಾನ್ ಬೇಕಾದ್ರೆ ಸಹಾಯ ಮಾಡ್ತೀನಿ. ನಾನ್ ಮಾಡೋ ಸ್ಪೆಷಲ್ ಮಿರ್ಚಿ ಗುಟ್ಟು ಹೇಳ್ಕೊಡ್ತೀನಿ. ಆದರೆ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು. ಇದನ್ನ ಕೇಳಿದ ಸುದೇಶ್ ಹೇಳಿದ, ಹೌದೌದು, ನಾನೂ ಲಾಭ ಮಾಡಬೇಕು. ನಂಗೂ ನಿನ್ನ ಸ್ಪೆಷಲ್ ಮಿರ್ಚಿ ರೆಸಿಪಿ ಹೇಳ್ಕೊಡು. ಅದರ ಬದಲಾಗಿ ಏನು ಸಹಾಯ ಬೇಕು? ಆಯ್ತು, ಹೇಳ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಅದೇನಂದ್ರೆ, ನಿನ್ನೆ ಊರಿನ ಮುಖ್ಯಸ್ಥರು ಬಂದಾಗ ಅವರ ಪ್ಲೇಟ್ನಲ್ಲಿ ಹಲ್ಲಿ ಬೀಳೋ ಹಾಗೆ ಮಾಡಿದ್ದು ನೀವೇ ಅನ್ನೋದು ನನಗೆ ಗೊತ್ತು. ಅದನ್ನ ಹೋಗಿ ಅವರೆದುರು ಒಪ್ಕೋಬೇಕು ಅಷ್ಟೇ. ಇದರಿಂದ ನಿನಗೆ ಲಾಭ, ಏನಂತೀಯ? ಎಂದು ಮಾಧವ ಜಾಣ್ಮೆಯಿಂದ ಅವನಿಗೆ ಆಸೆ ತೋರಿಸಿ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಿಕೊಳ್ಳಲು ಮುಂದಾದ. ಇದೆಲ್ಲವನ್ನ ಕೇಳಿದ ಸುದೇಶ್ ಆಯಿತು ಎಂದು ಒಪ್ಪಿದ. ಇಬ್ಬರೂ ಸೇರಿ ಮುಖ್ಯಸ್ಥರ ಮನೆ ಕಡೆ ಹೆಜ್ಜೆ ಹಾಕಿದರು. ಅಲ್ಲಿ ಬಂದ ತಕ್ಷಣ ಹಿರಿಯರ ಮುಂದೆ ಸುದೇಶ್ ಎಲ್ಲ ನಿಜವನ್ನ ಒಪ್ಪಿಕೊಂಡ. ಮುಖ್ಯಸ್ಥರೇ, ನಿನ್ನೆ ನಡೆದ ಘಟನೆಯಲ್ಲಿ ಮಾಧವನದು ಯಾವುದೇ ತಪ್ಪಿಲ್ಲ. ಅದೆಲ್ಲದಕ್ಕೂ ಕಾರಣ ನಾವೇ 3 ಜನ. ಹಾಗಾಗಿ ಅವನಿಗೆ ಯಾವುದೇ ಶಿಕ್ಷೆ ಕೊಡಬೇಡಿ. ಸುದೇಶ್ನ ತಪ್ಪೊಪ್ಪಿಗೆ ಕೇಳಿದ ತಕ್ಷಣ ಮುಖ್ಯಸ್ಥರು ತುಂಬಾ ಕೋಪಗೊಂಡರು. ಅವರ ಮುಖದಲ್ಲಿ ಕಠಿಣತೆ ಕಾಣಿಸುತ್ತಿತ್ತು. ಅವರು ಸಿಟ್ಟಿನಿಂದ ಗಟ್ಟಿಯಾಗಿ ಹೇಳಿದರು, ನೀವು 3 ಸೇರಿ ಒಬ್ಬ ನಿರಪರಾಧಿಯನ್ನ ತಪ್ಪಾಗಿ ಆರೋಪ ಮಾಡಿದ್ದೀರಿ. ಇದು ತುಂಬಾ ದೊಡ್ಡ ತಪ್ಪು. ಇಂದಿನಿಂದ ನಿಮ್ಮಲ್ಲಿ ಯಾರೂ ಹಳ್ಳಿಯಲ್ಲಿ ಗಾಡಿ ಹಾಕಬಾರ್ದು. ಯಾರಾದ್ರೂ ನನ್ನ ಮಾತು ಮೀರಿ ನಡ್ಕೊಂಡ್ರೆ ಕಠಿಣ ಶಿಕ್ಷೆಗೆ ಗುರಿಯಾಗ್ತೀರಾ. ಮುಖ್ಯಸ್ಥರ ಮಾತು ಕೇಳಿ ಆ ಮೂವರು ತಲೆ ತಗ್ಗಿಸಿಕೊಂಡು ನಿಂತರು. ನಂತರ ಮುಖ್ಯಸ್ಥರು ಮಾಧವನ ಕಡೆ ತಿರುಗಿ ನೋಡಿ ನಿಧಾನ ಧ್ವನಿಯಲ್ಲಿ ಹೇಳಿದರು, ಮಾಧವ, ನನ್ನನ್ನ ಕ್ಷಮಿಸು. ನನ್ನಿಂದ ತಪ್ಪಾಯಿತು. ಸತ್ಯವನ್ನ ತಿಳಿದೇನೆ ನೀನು ವ್ಯಾಪಾರ ಮಾಡಬೇಡ ಅಂತ ಬೈದೆ. ನೀನು ನಿಜವಾಗ್ಲೂ ಸತ್ಯವಾದಿ ಮತ್ತು ಪರಿಶ್ರಮಿ. ನಿನ್ನ ಮೇಲೆ ಬಂದ ಆರೋಪವನ್ನ ನೀನೇ ನಿನ್ನ ಬುದ್ಧಿವಂತಿಕೆಯಿಂದ ತೊಡೆದು ಹಾಕಿದೆ. ಇಂದಿನಿಂದ ಈ ಹಳ್ಳಿಯಲ್ಲಿ ಒಂದೇ ಸ್ಪೆಷಲ್ ಮಿರ್ಚಿ ಗಾಡಿ ಇರುತ್ತೆ. ಅದು ನಿಂದೆ. ನಿನ್ನ ಬಿಟ್ಟು ಯಾರೂ ಮಿರ್ಚಿ ಮಾಡಲ್ಲ ಎಂದು ಹೇಳಿದರು. ಈ ಮಾತು ಕೇಳಿದ ಮಾಧವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ಕೈಜೋಡಿಸಿ ಹೇಳಿದ, ಧನ್ಯವಾದ ಮುಖ್ಯಸ್ಥರೇ. ಮರುದಿನ ಮಾಧವ ಮೊದಲಿನ ಹಾಗೆ ತನ್ನ ಗಾಡಿಯನ್ನ ಹಾಕಿದ. ಆದ್ರೆ ಈ ಬಾರಿ ದೃಶ್ಯ ಬೇರೆಯೇ ಆಗಿತ್ತು. ಅವನ ಗಾಡಿಯ ಮುಂದೆ ದೊಡ್ಡ ಸಾಲು ನಿಂತಿತ್ತು. ಹಳ್ಳಿಯ ಜನರೆಲ್ಲ ಅವನು ಮಾಡಿದ ಸ್ಪೆಷಲ್ ಮಿರ್ಚಿ ರುಚಿ ಸವಿಯಲು ಬಂದಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಅಪರಿಚಿತ ವ್ಯಕ್ತಿ ಬಂದ. ಏನಪ್ಪ ಮಾಧವ, ವ್ಯಾಪಾರ ಹೇಗೆ ನಡೀತಾ ಇದೆ? ಮೊದಲಿಗಿಂತ ಪರವಾಗಿಲ್ವಾ? ಓ ಅಣ್ಣ, ನೀವು ಬರಬೇಕು. ಚೆನ್ನಾಗಿ ನಡೀತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ನನ್ನ ವ್ಯಾಪಾರ ಚೆನ್ನಾಗಾಗೋಕ್ಕೆ ಕಾರಣನೇ ನೀವು. ನಿಮ್ಮ ಋಣನ ಈ ಜನ್ಮದಲ್ಲೂ ಮರೆಯಲ್ಲ ಅಣ್ಣ. ಅಣ್ಣ, ನಾನು ಅವತ್ತೇ ಕೇಳಬೇಕು ಅನ್ಕೊಂಡೆ ನಿಮ್ಮ ಹೆಸರೇನು ಅಂತ. ಆದರೆ ವ್ಯಾಪಾರದ ಟೆನ್ಷನಲ್ಲಿ ಮರ್ತೋದೆ. ನನಗೆ ಕ್ಷಮಿಸಿ. ನನ್ನ ಹೆಸರು ಕೃಷ್ಣಪ್ಪ. ಆ ಕೃಷ್ಣ ಅರ್ಜುನನಿಗೆ ಸರಿಯಾದ ದಾರಿ ತೋರಿಸಿದ.
ಅದೇ ರೀತಿ ನೀವು ನನಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗ ತೋರಿಸಿ ನನ್ನ ಕಾಪಾಡಿದ್ರಿ. ಧನ್ಯವಾದ ಅಣ್ಣ. ಅಂದಿನಿಂದ ಮಾಧವನಿಗೆ ಮಿರ್ಚಿ ಮಾದೇವ ಎಂಬ ಹೆಸರೇ ಖಾಯಮಾಯಿತು. ನಮ್ಮ ಕಥೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.